ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ, ನೀವು ಎಕ್ಸಾಮ್ಸಲ್ಲಿ ಏನು ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದೀರಲ್ಲ, ಯಾವುದೇ ಆದಂತ ನೋಡೋಣ ಎಷ್ಟು ಮಿಸ್ಟೇಕ್ಸು, ಅದನ್ನು ನೀವು ಕರೆಕ್ಟ್ ಮಾಡಿದ್ರೆ ನಿಮ್ಮ ಸ್ಕೋರ್ ಖಂಡಿತ ಹೈ ಆಗುತ್ತೆ. 10 to 15 ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಇದೇ ಮೇನಾಗಿ ಎಲ್ಲರೂ ಮಾಡ್ತಿರೋದು ಬಿಗಿನರ್ಸು. ಓಕೆನಾ? ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಫಸ್ಟ್ ಒಂದು ನೋಡೋಣ. ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಈ ಫೀಲ್ಡಿಗೆ ಬಂದಾಗ ಎಕ್ಸಾಮ್ಸ್ ಬರೆದಾಗ ಇದೇ ಥರ ಆಗಿತ್ತು. ಇವಾಗ ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೊಂಡಿದ್ದೀವಿ. ಓಕೆನಾ? ನೀವು ಈ ಕರೆಕ್ಷನ್ ಖಂಡಿತ ಮಾಡ್ಕೊಳ್ಳೇಬೇಕು. ಯಾಕಂದರೆ ಸಿಲ್ಲಿ ಇದು ಮೇಜರಾಗಿ ಏನಲ್ಲ, ಸಿಲ್ಲಿ ಮಿಸ್ಟೇಕ್ಸ್. ಫಸ್ಟ್ ನೋಡೋಣ ಯಾವುದಂದರೆ ಕ್ವಶನ್ಸ್ ರೀಡಿಂಗ್ ಮಾಡೋದು. ಕ್ವಶನ್ಸ್ ಓದ್ತಿರಲ್ಲ, ಇವಾಗ ಕ್ವಶನ್ಸ್ ರೀಡಿಂಗ್ ಕರೆಕ್ಟಾಗಿರ್ಬೇಕು ಫ್ರೆಂಡ್ಸ್. ಇದೇ ಮೇನ್ ಮಿಸ್ಟೇಕ್ ಮಾಡೋದು. ಇದರಲ್ಲಿ ಏನಪ್ಪ ತಪ್ಪಾಗ್ತದಂದರೆ, ಇವಾಗ ಹೇಳ್ತೀನಿ ನೋಡಿ. ನಾನು ಕ್ವಶನ್ನಲ್ಲಿ ರಾಂಗ್ ಅಂತ ಕೇಳಿದಾನೋ, ತಪ್ಪು ಅಂತ ಕೇಳಿರ್ತಾನೆ, ತಪ್ಪಾದ ಅಂತ ಕೇಳಿರ್ತಾನೆ, ಅಥವಾ ಕರೆಕ್ಟ್ ಸರಿಯಾದ ಅಂತ ಕೇಳಿರ್ತಾನೆ. ಇಲ್ಲೇ ಮೇಜರಾಗಿ ಮಿಸ್ಟೇಕ್ ಆಗೋದು. ಯಾಕಂದರೆ ಒಂದು 1 to 6 ಕ್ವಶನ್ವರೆಗೂ ಏನು ಕೇಳಿರ್ತಾನೆ, ಎಲ್ಲ ಕರೆಕ್ಟ್ ಅಂತ ಕೇಳಿರ್ತಾನೆ. ಆಮೇಲೆ ಒಂದು ಕ್ವಶನ್ ಸಡನ್ನಾಗಿ ಏನು ಬಂದಿರುತ್ತೆ, ರಾಂಗ್, ಕೆಳಗಿನ ಯಾವುದು ತಪ್ಪಾದ ಹೇಳಿಕೆ ಅಂತ ಕೇಳಿರ್ತಾನೆ. ಬಟ್ ನಾವೇನು ಮೇಲ್ಗಡೆಯಿಂದ ಕರೆಕ್ಟ್ ಯಾವುದಂತ ಸರಿಯಾದ ಆನ್ಸರ್ ಮಾಡ್ಕೊಂಡು ಬಂದಿರ್ತೀವಲ್ಲ, ಈ ಕೆಳಗಡೆ ಸಡನ್ನಾಗಿ ರಾಂಗ್ ಅಂತ ಕೇಳಿದ್ರೆ ಗೊತ್ತಾಗಿರಲ್ಲ. ನಾವು ಕ್ವಶನ್ನೇ ಓದಿರಲ್ಲ, ಡೈರೆಕ್ಟ್ ಟಿಕ್ ಮಾಡಿಬಿಡ್ತೀವಿ. ಸಡನ್ನಾಗಿ ರಾಂಗ್ ಆಗಿಬಿಡುತ್ತೆ. ಆಮೇಲೆ ಬಂದಮೇಲೆ ಗೊತ್ತಾಗುತ್ತೆ, ರಾಂಗ್ ಕೇಳಿದ್ದ ನಾನು, ಗೊತ್ತಾಗಿಲ್ಲ ಅಂತೇಳಿ. ಈ ಥರ ತುಂಬ ಜನಕ್ಕಾಗುತ್ತೆ. ಬೇಕಿದ್ರೆ ನೀವು ಎಲ್ರಿಗೂ ಕೇಳ್ಬೋದು, ಎಷ್ಟು ಜನ ಮಿಸ್ಟೇಕ್ ಮಾಡಿರ್ತಾರೆ. ಮತ್ತು ಇನ್ನೊಂದು, ಇವಾಗ ಯಾವ ಥರ ಕ್ವಶನ್ ಕೊಡ್ತಿದ್ದಾನಂದರೆ, ಈ ಥರ ಮೇಲ್ಗಡೆ ಒಂದು ಕ್ವಶನ್ ಇರುತ್ತೆ, ಜಸ್ಟ್ ಸ್ಟೇಟ್ಮೆಂಟ್ ಇರುತ್ತೆ, ಅದೇನಿಲ್ಲ, ಕೆಳಗಿನವುಗಳಲ್ಲಿ ಓದಿ ಅಂತ ಈ ಥರ ಏನಾದರೂ ಇರುತ್ತೆ. ಕೆಳಗಡೆ ಆಪ್ಷನ್ಸ್ ಕೊಟ್ಟಿರ್ತಾನೆ, 1 2 3 4 ಈ ಥರ ಕೊಟ್ಟು ಇಲ್ಲಿ ಕೊಡ್ತಾನೆ. ಇವಾಗ ಕೆಳಗಡೆ ಇವಾಗಿನ ಕ್ವಶನ್ ಪೇಪರಲ್ಲಿ ಇಲ್ಲಿ ಸರಿಯಾದ, ರಾಂಗ್, ಕರೆಕ್ಟು ಮತ್ತು ರಾಂಗ್ ಅಂತೇಳಿ ಇಲ್ಲಿ ಕೇಳಿರ್ತಾನೆ. ನಾವು ಇಲ್ಲಿ ಮೇಲ್ಗಡೆ ಅಷ್ಟೇ ಓದಿರ್ತೀವಿ. ಓದಿ 1 2 3 4 ಯಾವ್ದು ಕರೆಕ್ಟು ಅಥವಾ ABCD ಕೊಟ್ಟಿದ್ರಲ್ಲಿ ಆನ್ಸರ್ ಮಾಡ್ತೀವಿ. ಈ ಕೆಳಗಡೆ ಸ್ಟೇಟ್ಮೆಂಟು ಕಾಣೆ ಆಗಿಬಿಟ್ಟಿರುತ್ತೆ, ನಮ್ಗೆ ಗೊತ್ತೇ ಆಗಲ್ಲ. PDOದಲ್ಲಿ ಈ ಥರ ಆಗಿದ್ದಾವೆ ನೋಡಿ, ಕ್ವಶನ್ ಬಂದಿದ್ದಾವೆ ನೋಡಿ. ಎಷ್ಟೋ ಜನ ತುಂಬ ರಾಂಗ್ ಮಾಡಿದ್ದಾರೆ, ಇದು ಗೊತ್ತಿರೋ ಕ್ವಶನ್ಸೇ. ಸೊ ಇದನ್ನು ಫಸ್ಟಾಗಿ ನೀವು ಕರೆಕ್ಷನ್ ಮಾಡ್ಕೋಬೇಕು. ಕ್ವಶನ್ ಏನಪ್ಪ ಅಂದರೆ, ಕ್ವಶನ್ಸ್ನ ಕರೆಕ್ಟಾಗಿ ರೀಡ್ ಮಾಡಬೇಕು. ತಪ್ಪಾದ ಕೇಳಿದಾನೋ ಸರಿಯಾದ ಕೇಳಿರ್ತಾನೋ, ಇದು ಮೇನಾಗಿ ಕ್ವಶನ್ಸ್ ಮೇನಾಗಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಕ್ವಶನ್ ರೀಡ್ ಮಾಡಿದ್ರೆ ನಿಮ್ಮ ಆನ್ಸರ್ ಮಾಡೋಕ್ಕಾಗೋದು. ಮತ್ತು ಆನ್ಸರ್ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಫುಲ್ ನೋಡಿ. ಒಂದೇ ಆಪ್ಷನ್ ಕೊಟ್ಟಿದ್ದಾನೆ, ಇದು ಗೊತ್ತೇ ಇತ್ತಲ್ಲ ನನಗಂತ ಒಂದೇದು ಹಾಕೋದಲ್ಲ. 1 2 4 3 4 ಏನಿದಾವಲ್ಲ ಅವು, ಇವು 1 2 3 4 ನೀವು ಕಂಪಲ್ಸರಿ ಓದ್ಕೊಂಡು ಆಮೇಲೆ ಆನ್ಸರ್ ಮಾಡಿ. ಇದು ಒಂದು ಫಸ್ಟು. ನೆಕ್ಸ್ಟು ಸೆಕೆಂಡ್ ಒನ್ನು OMR ಮಾರ್ಕಿಂಗ್. OMR ಶೇಡ್ ಮಾಡ್ತೀರಲ್ಲ, OMR ಶೇಡ್ ಮಾಡೋದು ನೋಡಿ. ಇದರಲ್ಲಿ ಏನು ಮಿಸ್ಟೇಕ್ ಆಗುತ್ತೆ ಅಂದರೆ, ಇಲ್ಲಿ 1 2 3 4 ಈ ಥರ ನೀವು ನೋಡ್ಕೊಂಡಿರ್ತೀರ. ಕ್ವಶನ್ಸಲ್ಲಿ ನಿಮಗೆ 2 ರೈಟ್ ಆನ್ಸರ್ ಇರುತ್ತೆ. ಇಲ್ಲಿ OMRಲ್ಲಿ ಮಾರ್ಕ್ ಮಾಡುವಾಗ ಏನು ಮಾಡ್ತೀರಿ, OMRಲ್ಲಿ ಮಾರ್ಕ್ ಮಾಡುವಾಗ 3ಗೆ ಟಿಕ್ ಮಾಡಿಬಿಡ್ತೀರಿ. ಅದು ಯಾವ ಮೈಂಡ್ಸೆಟ್ ಅಂದರೆ, ತುಂಬ ಭಯ ಆಗಿ ಆ ಟೈಮಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇದು. ಸೊ ಇದನ್ನು ಮಿಸ್ಟೇಕ್ಸ್ನ ಮಾಡ್ಬಾರ್ದು. ತುಂಬ ಜನ ನೋಡಿ, ನೀವು ಕೇಳಿ 3-4 ಕ್ವಶನ್ನು OMRಲ್ಲೇ ತಪ್ಪು ಮಾಡಿಬಿಟ್ಟಿರ್ತಾರೆ. OMR ತುಂಬದ್ರಲ್ಲೇ ರಾಂಗ್ ಆಗುತ್ತೆ. ನಾನು ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ, OMRಲ್ಲೇ 2-3 ಕ್ವಶನ್ ರಾಂಗ್ ಆಗು. ಮತ್ತು ಇನ್ನೊಂದು ಏನು ಮಿಸ್ಟೇಕ್ ಆಗ್ತಿತ್ತು ಅಂದರೆ, ಇದರಲ್ಲಿ OMRಲ್ಲಿ ಇವಾಗ A1 ಸ್ಟೇಟ್ಮೆಂಟು B1 ಕೊಟ್ಟಿರ್ತಾನೆ, ಮತ್ತು A ಆ್ಯಂಡ್ B ಎರಡೂ ಇರುತ್ತೆ ಇಲ್ಲಿ ಆಪ್ಷನಲ್ಲಿ. A ಆ್ಯಂಡ್ B, A1 B1 A ಆ್ಯಂಡ್ B ಇಲ್ಲಿ ನನ್ ಆಫ್ ದಿ ಅಬವ್ ಅಂತ ಕೊಟ್ಟಿರ್ತಾನೆ. ನೀವು ಏನು A ಆ್ಯಂಡ್ B ಎರಡೂ ಕರೆಕ್ಟ್ ಅಂತ ಆಪ್ಷನ್ ಇರುತ್ತೆ. 2 ಅಂತಿರುತ್ತಲ್ಲ, ಇಲ್ಲಿ 2 ಅಂತ ಇದ್ದಲ್ಲಿ ಇಲ್ಲಿ OMR ಶೇಡಿಂಗಲ್ಲಿ ಏನು ಮಾಡೋದು, 1 2 3 4 ಅಂತ ಇರುತ್ತಲ್ಲ, ಇಲ್ಲಿ ಇವೆರಡು A ಆ್ಯಂಡ್ B ಎರಡೂ ಕರೆಕ್ಟ್ ಅದ ಅಂತೇಳಿ ಎರಡನೇದಕ್ಕೆ ಟಿಕ್ ಮಾಡಿಬಿಡೋದು. ಜಾಸ್ತಿ ಇದೂ ಮಿಸ್ಟೇಕ್ ಆಗುತ್ತೆ. ಬಟ್ ಇದು A ಆ್ಯಂಡ್ B ಎರಡೂ ಕರೆಕ್ಟ್ ಅಂತಿರೋದು 3ನೇ ಆಪ್ಷನ್ಗಿರುತ್ತೆ. ಬಟ್ ನಾವು ಮೈಂಡ್ಸೆಟ್ಟಲ್ಲಿ ಹೆಂಗಂದರೆ, A ಆ್ಯಂಡ್ B ಎರಡು ಅಂದ್ಕೊಂಡು ಬಿಟ್ಟಿರ್ತೀವಲ್ಲ, 2 ಅಂತೇಳಿ ಇಲ್ಲಿ ಸೆಕೆಂಡ್ 2ಗೆ ಫಿಲ್ ಮಾಡ್ತಿರ್ತೀವಿ. ಇದನ್ನು ಮಾತ್ರ ರಾಂಗ್ ಮಾಡ್ಬೋದು. OMR ಶೇಡಿಂಗ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಗೊತ್ತಿರೋರೇ ಎಷ್ಟೋ ಜನ ಮಿಸ್ಟೇಕ್ ಮಾಡ್ತಾರೆ. ಅಲ್ಲಿ 2 ಅಂದ್ಕೊಂಡು ಬಂದಿರ್ತಾರೆ, ಇಲ್ಲಿ ಸಡನ್ನಾಗೆ 3ಗೆ ಟಿಕ್ ಆಗಿಬಿಡುತ್ತೆ. ಪೆನ್ ಈ ಥರ ಟಿಕ್ ಹೋಗ್ಬಿಡುತ್ತೆ. ಅದನ್ನು ಏನು ಮಾಡೋಕ್ಕಾಗಲ್ಲ, ಆಮೇಲೆ ತುಂಬ್ಕೊಂಡು ಬರೋದು. ಅದು ಗೊತ್ತಿರೋದನ್ನು ರಾಂಗ್ ಆಗುತ್ತೆ, ಮತ್ತು ಇನ್ನೊಂದು ರಾಂಗ್ ಆಗುತ್ತೆ, ಅದು ಬೇರೆದು ಫಿಲ್ ಮಾಡಿದ್ರೆ. ಈ ಥರ ಮಿಸ್ಟೇಕ್ ಮಾಡಬೇಡಿ. OMR ಶೇಡಿಂಗ್ ತುಂಬ ಇಂಪಾರ್ಟೆಂಟ್. 2 ಆಯಿತು. ನೆಕ್ಸ್ಟ್ 3ನೇದು ಏನಂದರೆ, ಓವರ್ ಥಿಂಕಿಂಗ್ ಬೇಡ ಅನಿಸುತ್ತೆ ನನಗೆ. ಥಿಂಕಿಂಗ್ ಇರಬೇಕು, ಓವರ್ ಥಿಂಕಿಂಗ್ ಇರಬಾರ್ದು. ಯಾಕಂದರೆ ಇವಾಗ ನೋಡಿ, ನಿಮಗೆ ಆಪ್ಷನ್ ಕ್ವಶನ್ಸ್ ಓದಿರ್ತೀರ, ಆಪ್ಷನ್ 1 2 3 ಇರುತ್ತೆ. ಇದರಲ್ಲಿ ನಿಮ್ಗೆ ಯಾವುದೋ 3 ಕರೆಕ್ಟ್ ಅನಿಸಿರುತ್ತೆ, ಓದಿರ್ತೀರ, 3 ಏನೋ ನೆನಪಿ ಬಂದಿರುತ್ತೆ, ಈ ಥರ ಇದು ಐತೆಪ್ಪ ಅಂತ ಥಿಂಕ್ ಮಾಡಿರ್ತೀರ.
ನೆಕ್ಸ್ಟ್ ಅವಾಗ ಏನು ಇದಕ್ಕೆ ರೈಟ್ ಮಾಡಿ ಇಟ್ಟಿರ್ತೀರ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಏನು ಅನಿಸುತ್ತೆ, ತುಂಬ ಓವರ್ ಥಿಂಕ್ ಮಾಡ್ತೀರೋ, ಇದು ಹಂಗಲ್ಲ, ಇದು ಹಿಂಗಿರ್ಬೋದು ಅಂತೇಳಿ. ಈ ಥರ ಓವರ್ ಥಿಂಕ್ ಆದಮೇಲೆ ಏನಾಗುತ್ತೆ, ಆಪ್ಷನ್ ಇದು 3ಗೆ ಇಟ್ಕೊಂಡಿರ್ತೀರಲ್ಲ, ಅವಾಗ ಏನಾಗುತ್ತೆ ನೆಕ್ಸ್ಟ್ 2 ಕರೆಕ್ಟ್ ಇರ್ಬೋದು ಅಂತೇಳಿ ಫಿಲ್ ಮಾಡ್ತೀರಿ. ಓವರ್ ಥಿಂಕ್ ಮಾಡ್ದಲ್ಲಿ ಎಲ್ಲ ಜಾಸ್ತಿ ರಾಂಗ್ ಆಗ್ತಾವೆ, ನೋಡಿಬೇಕಿದ್ರೆ ನೀವು ಫಸ್ಟ್ ಏನು ಅಂದ್ಕೊಂಡು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಏನು ಥಿಂಕ್ ಮಾಡಿ ಬಂದಿರುತ್ತಲ್ಲ ಓದಿದ್ದು, ಅದೇ ಆಪ್ಷನ್ ಕರೆಕ್ಟ್ ಇರುತ್ತೆ. ನೀವು ನೆಕ್ಸ್ಟ್ ಓವರ್ ಥಿಂಕ್ ಮಾಡಿರ್ತೀರಲ್ಲ, ಅದು 100% ರಾಂಗ್ ಆಗೇ ಆಗುತ್ತೆ. ಎಲ್ಲೋ ಒಂದೆರಡು ಕರೆಕ್ಟ್ ಆಗ್ಬೋದು, ಬಟ್ ಓವರ್ ಥಿಂಕಿಂಗ್ ಬೇಡ ನನ್ನ ಪ್ರಕಾರ. ನಾವು ಮಾಡಿರೋದು ಮಿಸ್ಟೇಕ್ಸ್ ಹೇಳ್ತಿದ್ದೀನಿ, ನೀವು ನಿಮ್ಮದು ಇದರಲ್ಲಿ ತುಂಬ ಮಿಸ್ಟೇಕ್ಸ್ ಈ ಥರ ಆಗುತ್ತೆ. ನೆಕ್ಸ್ಟ್ 4ನೇದು ಏನಂದರೆ ಟೈಮ್ ಮ್ಯಾನೇಜ್ಮೆಂಟು. ನೆಕ್ಸ್ಟ್ 4ನೇದು ಯಾವುದಂದರೆ ಟೈಮ್ ಮ್ಯಾನೇಜ್ಮೆಂಟು. ಇದರಲ್ಲಿ 1 ಅವರಲ್ಲಿ 1 ತಾಸಲ್ಲಿ KPSC ಎಕ್ಸಾಮ್ಸು 1 ತಾಸಲ್ಲಿ GS ಅಲ್ಲಿ ಏನು ಥಿಯರಿ ಇದಾವಲ್ಲ ಎಲ್ಲ ಮುಗಿಸ್ಕೊಂಡು ಬಿಡೋಣ. ನೆಕ್ಸ್ಟು 30 ಮಿನಿಟ್ಸಲ್ಲಿ ಮೆಂಟಲ್ ಎಬಿಲಿಟಿ ಮತ್ತು ರಿಮೈನಿಂಗ್ ಇನ್ನೊಂದು ಸ್ವಲ್ಪ ಕ್ವಶನ್ ಉಳಿದ್ರೆ ಆ ಥರ ಮಾಡೋಣ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಏನು ಮಾಡ್ತೀರಾ, ಸ್ಲೋ ಆಗಿ ರೀಡ್ ಮಾಡ್ತೀರಾ. ಕ್ವಶನ್ಸ್ ಸ್ಲೋ ಆಗಿ ರೀಡ್ ಮಾಡಿ ತುಂಬ ಟೈಮ್ ತೊಗೊಂಡ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ GS ಇಲ್ಲಿ ಏನು ಥಿಯರಿ ಮಾಡ್ಬೇಕು ಅಂದ್ಕೊಂಡಿರ್ತೀರಲ್ಲ 1 ಅವರಲ್ಲಿ ಎಲ್ಲನೂ ಸಾಲ್ವ್, ಅದು ಮಾಡೋಕ್ಕಾಗಲ್ಲ. ನೀವು ಏನು ಮಾಡಬೇಕು, ಕರೆಕ್ಟಾಗಿ ಸ್ಪೀಡ್ ಇರಬೇಕು, ತುಂಬ ಸ್ಪೀಡ್. ಯಾಕಂದರೆ 1.5 ಗಂಟೆಯಲ್ಲಿ ಅಂದರೆ 90 ನಿಮಿಷದಲ್ಲಿ 100 ಕ್ವಶನು, 1 ನಿಮಿಷದ ಒಳಗಡೆ ಒಂದು ಕ್ವಶನ್ ನೀವು ಅಟೆಂಡ್ ಮಾಡಿರಬೇಕು, ಅಂದ್ರೇ ಕ್ವಶನ್ ಜಾಸ್ತಿ ಅಟೆಂಡ್ ಮಾಡೋಕ್ಕಾಗೋದು. ಸೊ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಈ ಥರ ನೀವು ಈ ಟೈಮ್ಗೆ ಇದು ಮಾಡಬೇಕಂತೇಳಿ ಫಿಕ್ಸ್ ಆಗಿಬಿಡಿ ಮೈಂಡಲ್ಲಿ. 10 ನಿಮಿಷ OMR ಫಿಲ್ಲಿಂಗ್ ಮಾಡಬೇಕು, ಮತ್ತು ಒಂದು 20 ನಿಮಿಷ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಬೇಕು, ಒಂದು 50 ನಿಮಿಷ GSನಲ್ಲಿ ಥಿಯರಿ ಏನಿದೆ ಎಲ್ಲನೂ ಓದಿ ನಾನು ನೆಕ್ಸ್ಟ್ 10 ನಿಮಿಷ OMR ಫಿಲ್ ಮಾಡೋಕ್ಕೆ 1 ಅವರ್ ಅದಕ್ಕೆ ಕವರ್ ಮಾಡ್ತೀನಿ. ಈ ಥರ ಟೈಮ್ ಮಾಡಬೇಕು. ಯಾಕಂದರೆ ಇನ್ನೂ ಒಂದು 10-20 ಕ್ವಶನ್ ನಿಮ್ಗೆ 10ರಿಂದ 15 ಇಟ್ಕೊಳ್ಳಿ, ಇಷ್ಟು ಕ್ವಶನ್ ಏನೂ ಬರ್ತಿರ್ತವೆ, ಗೊತ್ತಿರೋ ಟಿಕ್ ಮಾಡಿ ಇಟ್ಟಿರ್ತೀರ. ಬಟ್ ಏನು ಮಾಡುತ್ತೆ, ಟೈಮ್ ಬೆಲ್ ಆಗಿಬಿಡುತ್ತೆ. ಬೆಲ್ ಆದರೆ ಏನು, ಗೊತ್ತಿರೋನೇ ಟಿಕ್ ಮಾಡಿ ಬಂದೆ, ಹಾಗೆ ಬಂದುಬಿಟ್ಟೆ ಅಂತ ಹೇಳೋದು ಆಮೇಲೆ ಫ್ರೆಂಡ್ಸ್ ಮುಂದೆ. ಅದು ಆಮೇಲೆ ಯಾರು ಕನ್ಸಿಡರ್ ಮಾಡ್ತಾರೆ, ಟಿಕ್ ಮಾಡಬೇಕಂತಲೇ ಹೇಳ್ತಾರಲ್ಲ. ಸೊ ನೀವು ಯಾವುದೇ ಟಿಕ್ ಮಾಡಿ ನೀವು ಬರೋದನ್ನು ಏನು ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅವನ್ನ ಟೈಮ್ ಒಳಗಡೆ ವಿತಿನ್ ಟೈಮ್ ಫಾಸ್ಟಾಗಿ ಅವನ್ನೇನು ಮಾಡಿ ಫಿಲ್ ಮಾಡಿ. ಆಮೇಲೆ ಬೆಲ್ ಆಗೋ ಅಷ್ಟರಲ್ಲಿ ಕೂಡಬೇಡಿ. ಯಾಕಂದರೆ ಗೊತ್ತಿರೋ ಕ್ವಶನ್ ಇನ್ನೂ ಗೊತ್ತಿರಲಾರ್ದು ಹೋದರೆ ಏನು ಅನಿಸಲ್ಲ, ಗೊತ್ತಿರೋ ನೀವು ಈ ಥರ ಫಿಲ್ ಮಾಡದೆ ಬಿಟ್ಟರೆ ನಿಮಗೆ ಬೇಜಾರಾಗುತ್ತೆ. ಸೊ ಓಕೆನಾ, ಇದೊಂದು ಟೈಮ್ ಮ್ಯಾನೇಜ್ಮೆಂಟ್ ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು OMR ಟಿಕ್ಕಿಂಗಲ್ಲಿ ಇದೊಂದು ಇಂಪಾರ್ಟೆಂಟ್ ನೋಡಿ, OMR ಟಿಕ್ಕಿಂಗು. ನೆಕ್ಸ್ಟು 5th OMR ಟಿಕ್ಕಿಂಗ್. ಇದು ಆವಾಗಲೇ ಹೇಳಿದೆ, ಅದು ಬೇರೆ. OMR ಟಿಕ್ಕಿಂಗಲ್ಲಿ ಮಿಸ್ಟೇಕ್ಸ್ ಮಾಡೋದು ಹೇಳಿದೆ. ಇದು ಏನಪ್ಪ ಅಂದರೆ OMR ಟಿಕ್ ಮಾಡೋದು, ಇವಾಗ ನೋಡಿ, ಜಸ್ಟ್ ಒಬ್ಬರು ಈ ಥರ ರೌಂಡ್ ಇತ್ತಂದರೆ ಇಷ್ಟೇ ಮಾಡಿರ್ತಾರೆ, ಅಲ್ಲಿ ಕೊಟ್ಟಿರ್ತಾರೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ ಅಂತೇಳಿ. ಫಸ್ಟ್ ಆಗ್ತವೆ, ನಾನು ನೋಡಿದ್ದೀನಿ. ಮತ್ತು ಒಂದೊಂದು ಸಲ ಈ ಸ್ವಲ್ಪನೇ ಅರ್ಧಂಬರ್ಧ ತುಂಬಿರ್ತೀವಿ, ಅವೆಲ್ಲ ನಮ್ಮವೇ ಮಿಸ್ಟೇಕ್ ಮಾಡಬಾರ್ದು. ಈ ಥರ ಎಲ್ಲ ಬೇಡ ಅಂತ ಅನ್ಕೊತೀನಿ. ಇದೊಂದು ಎಲ್ಲ ಅಲ್ಲಿ ಕೊಟ್ಟಿರ್ತಾರೆ ಏನಿದಾವೆ ಅಂತೇಳಿ. ಸೊ ಇದನ್ನು ಮಾಡಬೇಡಿ. OMR ಟಿಕ್ಕಲ್ಲಿ ಕರೆಕ್ಟಾಗಿ ಟಿಕ್ ಮಾಡಿ, ಟೈಮ್ ತೊಗೊಂಡು. ಡಬಲ್ ಯಾವುದೂ ಟಿಕ್ ಮಾಡಬೇಡಿ, ಡಬಲ್ ಆಗ್ತವೆ ಒಂದೊಂದು ಸಲ. ಸೊ ಅದನ್ನು ಮಾಡಬೇಡಿ, ಅದು ಕನ್ಸಿಡ್ರೇ ಆಗೋಲ್ಲ. ಇದೊಂದಾಯಿತು. ನೆಕ್ಸ್ಟ್ ಯಾವುದಂದರೆ 100% ಗೊತ್ತಿಲ್ಲ ಅಂದರೆ ಆನ್ಸರ್ ಮಾಡಬೇಡಿ. ಇದೊಂದು ಮೇನ್ ಇಂಪಾರ್ಟೆಂಟ್. 100% ನಿಮಗೆ ಗೊತ್ತೇ ಇಲ್ಲ ಅಂದರೆ ನೀವೇನು ಮಾಡಬೇಡಿ, ಆನ್ಸರ್ನ ಮಾಡಬೇಡಿ. ಯಾಕಂದರೆ ಇದು 100% ಗೊತ್ತಿಲ್ಲ ಅಂದರೆ ಅದು 100% ರಾಂಗ್ ಆಗುತ್ತೆ. ಎಲ್ಲೋ 1% ಎಲ್ಲೂ ಕರೆಕ್ಟ್ ಆಗ್ಬೋದು, ಸುಮ್ಮನೆ ಗೆಸ್ ಮಾಡಿ ಹಾಕಿದ ಮೇಲೆ. ಇದು ಗೆಸ್ ಮಾಡೋದು ಯಾವಾಗಂದರೆ ನಾನೇನು ಸೆಲೆಕ್ಟ್ ಆಗೋದೇನು ಬೇಡ ಅಂತ ಹೇಳಿದ್ರೆ ಅವಾಗ ಗೆಸ್ ಮಾಡಿ ಹಾಕೋದು. ನಾನು ಸೆಲೆಕ್ಟ್ ಆಗಲೇಬೇಕು, ಓದಿದ್ದೀನಿ ಚೆನ್ನಾಗಿ ಅಂದರೆ ಗೆಸ್ಸಿಂಗ್ ಎಲ್ಲ ಬೇಡ. ಓಕೆನಾ, ತುಂಬ ರಾಂಗ್ ಆಗ್ತವೆ. ಗೆಸ್ ಮಾಡಿ 100% ಗೊತ್ತಿಲ್ಲ ಅಂದರೆ ಒಂದು 75% ಗೊತ್ತಿದ್ದರೂ ಅಟೆಂಡ್ ಮಾಡಿ. ಯಾಕಂದರೆ 75 ಮೇಜರ್ ಗೊತ್ತಿರೋ ಕಡೆನೇ ಬರುತ್ತೆ, ಕರೆಕ್ಟ್ ಆಗೋ ಚಾನ್ಸಸ್. 100% ಯಾವುದೂ ಟಚ್ ಮಾಡಬೇಡಿ. ಇವೇ ಮಿಸ್ಟೇಕ್ಸ್ ಆಗೋದು, ನೆಗೆಟಿವ್ ಜಾಸ್ತಿ ಆಗೋದು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ಇಷ್ಟು ಸಿಲ್ಲಿ ಮಿಸ್ಟೇಕ್ಸ್ ನೋಡಿ, ಇದು ಏನಿದಾವಲ್ಲ ಇವು ಮೇಜರಾಗಿ ಸಿಲ್ಲಿ ಮಿಸ್ಟೇಕ್. ಮೇಜರಾಗಿ ಅಂದರೆ ಫಸ್ಟ್ ಒಂದು ನೋಡಿ, ಕ್ವಶನ್ ಪೇಪರ್ ರೀಡಿಂಗ್ ಇದೆಯಲ್ಲ, ಅದೊಂದು. ಕ್ವಶನ್ ಪೇಪರ್ ಅಂದರೆ ಕ್ವಶನ್ಸ್ ರೀಡ್ ಮಾಡೋಕ್ಕೆ ರಾಂಗ್ ರೈಟು, ಮತ್ತು OMR ಇವೆರಡು ಮೇನಾಗಿ ನೀವು ಕರೆಕ್ಷನ್ ಮಾಡ್ಕೊಂಡ್ರೆ ನಿಮ್ಮ ಸ್ಕೋರ್ ಪಕ್ಕಾ ಹೈ ಆಗುತ್ತೆ. ಇಲ್ಲೇ 4-5 ಕ್ವಶನ್ ನೀವು ಬೇಕಿದ್ರೆ ನೀವೇ ಅನಲೈಸ್ ಮಾಡಿ, ಹೌದಲ್ಲ ನಾನು ಮಾಡಿದ್ದೆ ಅಂತೇಳಿ. ಇವೆರಡನ್ನ ಮಾಡಬೇಡಿ. ಮತ್ತು ಇನ್ನೊಂದು ಏನಂದರೆ, ಟೈಮ್ ಒಳಗಡೆ ಇರೋದ್ರಾಗೆ ಯಾವುದೇ ನೀವು ಕರೆಕ್ಟ್ ಅಂತೇಳಿ ಮಾರ್ಕ್ ಮಾಡಿರ್ತೀರಲ್ಲ ಅದನ್ನೊಂದು ಬೇಗ ಫಿಲ್ ಮಾಡ್ಕೊಂಬಿಡಿ. ಇವು 3 ಮಿಸ್ಟೇಕ್ಸನ್ನು ಕರೆಕ್ಟಾಗಿ ಮಾಡ್ಕೋಬೇಕು ನೀವು. ಇನ್ನೊಂದು ಏನಂದರೆ 7ನೇದಂತ ಹೇಳ್ತೀನಿ, ಇದೇನು ಮಾರ್ಕ್ಸಿಗೆ ಅಂತಲ್ಲ, ಇನ್ವಿಜಿಲೇಟರ್ ಸಿಗ್ನೇಚರ್. ಇದು ಸ್ವಲ್ಪ ಜನ ಕೇಳ್ತಿದ್ದೀನಿ ಇವಾಗ. ಇನ್ವಿಜಿಲೇಟರ್ ಸಿಗ್ನೇಚರ್ ಇದೆಯಲ್ಲ, ಇನ್ವಿಜಿಲೇಟರ್ ಸೈನ್ ಇದೆಯಲ್ಲ, ಇದನ್ನು ಮಿಸ್ ಮಾಡದೆ ಅವ್ರ ಕಡೆ ಸೈನ್ ಮಾಡಿಸ್ಕೊಳ್ಳಿ. ಯಾಕಂದರೆ ಅವರು ಯಾವ ಮೈಂಡ್ಸೆಟ್ಟಲ್ಲಿ ಇರ್ತಾರೋ ಗೊತ್ತಿಲ್ಲ. ನಾವು ಏನೋ ಸ್ವಲ್ಪ ಭಯ ಏನೋ ಇದರಲ್ಲಿ ಇರ್ತೀವಿ, ಗೊತ್ತಿರಲ್ಲ ನಮಗೆ. ಅವ್ರು ಸೈನ್ ಮಾಡಿರಲ್ಲ ಒಂದೊಂದು ಸಲ, ಅವ್ರದ್ದು ಕರ್ತವ್ಯ, ಬಟ್ ಅದು ಮಾಡಬೇಕು. ಇದು ನಮ್ಮದು ಮೇನ್ ಆಗುತ್ತೆ. ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ನಮಗೆ, ಆಮೇಲೆ ನಮ್ಮ ಮೇಲೆ ಇದು ಆಗೋದು, ಪ್ರಾಬ್ಲಮ್ ಆಗೋದು ನಮಗೆ.
ನಮಗೆ ತೊಂದರೆ ಆಗೋದು. ಯಾಕಂದರೆ ನೀವು ಮತ್ತೆ KPSC ಅಥವಾ KE ಎಕ್ಸಾಮ್ ಬರಿತಿದ್ರೆ ನೀವೇನು ಮಾಡಬೇಕು, ಮತ್ತು ಅವ್ರಿಗೆ ಲೆಟರ್ ಕೊಡಬೇಕು, ಅದನ್ನು ಕನ್ಸಿಡರ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಅವರೇನು ಇನ್ವಿಜಿಲೇಟರ್ ಸೇವ್ ಆಗಿಬಿಡ್ತಾರೆ. ಸೊ ಇದು ನಮ್ಮ ಮೇಲೆ ಮಿಸ್ಟೇಕ್ಸ್ ಬರುತ್ತೆ, ಇದು ನಮಗೆ ತೊಂದರೆ ಆಗೋದು. ಸೊ ಇನ್ವಿಜಿಲೇಟರ್ ಸೈನ್ ಒಂದು ಕರೆಕ್ಟಾಗಿ ನೋಡಿ, ನಿಮ್ಮ ಸೈನ್ ಒಂದು ಮಾಡಿ, ಇದು ಮೇನಾಗಿ ಸೈನ್ ಒಂದು ಮಾಡಿ. ಮತ್ತು ಈ PCPSI ಓದೋರಿಗೆ ಅದನ್ನು ಒಂದು ಇಲ್ಲಿ ಮತ್ತು KE ಎಕ್ಸಾಮ್ಸಲ್ಲಿ ABCD ವರ್ಷನ್ ಬಂದಿರುತ್ತೆ ನೋಡಿ, ABCD ವರ್ಷನ್ ಕೋಡ್ನು ಫಿಲ್ ಮಾಡಲೇಬೇಕು. ಯಾಕಂದರೆ ನಮ್ಮ ಫ್ರೆಂಡ್ಸ್ ಒಂದು ಸಲ ಚೆನ್ನಾಗಿ ಸ್ಕೋರ್ ಮಾಡಿದ್ದ PC ಎಕ್ಸಾಮಲ್ಲಿ, ಬಟ್ ಏನು ಇದು ವರ್ಷನ್ ಕೋಡ್ ಇರುತ್ತಲ್ಲ, ವರ್ಷನ್ ಕೋಡಲ್ಲಿ ಫಿಲ್ ಮಾಡದೆ ಬಂದಿದ್ದ, ಹಂಗೆ ಆಗಿತ್ತು. ಬಟ್ ಅವರೆಲ್ಲೋ ಲೆಟ್ರ್ ಎಲ್ಲ ಕೊಟ್ಟರು, ಬಟ್ ಕನ್ಸಿಡರ್ ಆಗಲಿಲ್ಲ. OMRನೇ ಅವ್ರದ್ದು ಸ್ಕ್ಯಾನ್ ಆಗಿಲ್ಲ, OMRನೇ ಚೆಕ್ ಮಾಡಿಲ್ಲ, ಅಷ್ಟೇ ಬಿಟ್ಟವ್ರೆ, ಮತ್ತು ಬೇರೆ ಎಕ್ಸಾಮ್ ಮಾಡ್ಕೊಂಡವನು. ಈ ಥರ ಆಗುತ್ತೆ. ನೀವು ABCD ವರ್ಷನ್ನು ಮತ್ತು A1 B1 ಈ ಥರ ಏನೇ ಬರುತ್ತಲ್ಲ, ಆ ಥರ ಇದ್ದಲ್ಲಿ ನೀವು ಇದೊಂದು ಮಿಸ್ಟೇಕ್ ಮಾಡಬೇಡಿ. ಲಾಸ್ಟಲ್ಲಿ ಹೇಳ್ತೀನಿ ನೋಡಿ, ಇದು ನಮ್ಮ ಫ್ರೆಂಡ್ಸ್ ಮಾಡಿರೋದೆ 2-3 ವರ್ಷ ಅದೇ ಎಕ್ಸಾಮ್ಗೆ ಓದಿ ತಪ್ಪು ಮಾಡಿರೋದು. ಬಟ್ ಇವೆಲ್ಲ ಯಾಕೆ ಹೇಳ್ತಿದ್ದೀರ ಅಂದರೆ, ನೀವು ಕೇಳ್ಬೋದು ಯಾಕೆ ಹೇಳ್ತಿದ್ದೀರಿ ಇವೆಲ್ಲ ಅಂತೇಳಿ. ಬಟ್ ಇವು ಮಿಸ್ಟೇಕ್ಸ್ ಆಗಿರೋದು ನಂದು ಕಡೆಯಿಂದ ಆಗಿರೋದು, ಇವೆಲ್ಲ ಮಾಡಿಲ್ಲ, ಬಟ್ ಇದು ನಮ್ಮ ಫ್ರೆಂಡ್ಸೇ ಮಾಡಿರೋದು. ಮತ್ತು ಇನ್ವಿಜಿಲೇಟರ್ ಸೈನ್ದು ಆಗಿದೆ. ಇವೆಲ್ಲನೂ ಕರೆಕ್ಷನ್ ಮಾಡ್ಕೊಂಡ್ರೆ ನಿಮ್ಮ ಸ್ಕೋರ್ ಖಂಡಿತ ಆಗುತ್ತೆ. ನಾನು ಏನು ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲಿ 3-4 ಅದು ಮೇನಾಗಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.